ಭಾರತದಲ್ಲಿ ಮಹಿಳಾ ಕಿರುಕುಳ ಅನ್ನೋಂಥದ್ದು ತುಂಬಾ ದೊಡ್ಡ ಮತ್ತು ಗಂಭೀರ ಸಮಸ್ಯೆ ಆಗಿದೆ. ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಈ ರೀತಿಯ ಕೇಸ್‌ಗಳನ್ನ ನೋಡ್ತಾನೆ ಇರ್ತೀವಿ. ಮಹಿಳೆಯರಿಗೆ ಕಿರುಕುಳ ಕೊಡ್ತಿರುವಂಥದ್ದು, ಅವರಿಗೆ ತೊಂದರೆ ಕೊಡ್ತಿರುವಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳಾ ಕಿರುಕುಳ ಅಂದ್ರೆ ಏನು? ಅದಕ್ಕೆ ಕಾನೂನಿನಲ್ಲಿರುವಂತಹ ಪರಿಹಾರಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟಿಗೆ ಮಹಿಳಾ ಕಿರುಕುಳ ಅಂದ್ರೆ ಏನು? ಮಹಿಳಾ ಕಿರುಕುಳ ಅಂದ್ರೆ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸಗಳನ್ನ ಮಾಡೋದು, ಮಾತುಗಳನ್ನ ಆಡೋದು, ಮತ್ತೆ ಅವರ ಪರ್ಮಿಷನ್ ಇಲ್ಲದೇನೆ ಅವರನ್ನ ಇಂಟೆನ್ಷನಲಿ ಟಚ್ ಮಾಡೋದು, ಮತ್ತು ಅವರನ್ನ ಫಾಲೋ ಮಾಡೋದು, ಮತ್ತು ಅಸಭ್ಯ ವರ್ತನೆಯಿಂದ ನಡ್ಕೊಳ್ಳೋದು ಅವ್ರ ಜೊತೆ. ಇದೆಲ್ಲ ಮಹಿಳಾ ಕಿರುಕುಳದಲ್ಲಿ ಬರುತ್ತೆ. ಹೀಗೆ ಯಾವುದಾದ್ರೂ ಮಹಿಳೆಯರಿಗೆ ಕಿರುಕುಳ ಆದರೆ ಅವರಿಗಿರುವಂತಹ ಕಾನೂನಿನ ಪರಿಹಾರಗಳು ಯಾವ್ಯಾವು? ಫಸ್ಟಿಗೆ IPC ಸೆಕ್ಷನ್ 354 ಮಹಿಳೆಯರ ಗೌರವಕ್ಕೆ ಧಕ್ಕೆ ಉಂಟು ಮಾಡುವ ದೈಹಿಕ ಸ್ಪರ್ಶ ಅಥವಾ ವರ್ತನೆ ಅಪರಾಧ. ಈಗ ಇದು BNSನ ಸೆಕ್ಷನ್ 74ನಲ್ಲಿದೆ. ಸೆಕೆಂಡ್ ರೆಮಿಡಿ IPC ಸೆಕ್ಷನ್ 354A. ಇದು ಇವಾಗ BNSನ ಸೆಕ್ಷನ್ 75ನಲ್ಲಿದೆ. ದಿಸ್ ಸೆಕ್ಷನ್ ಟಾಕ್ಸ್ ಅಬೌಟ್ ಸೆಕ್ಸುಯಲ್ ಹರಾಸ್ಮೆಂಟ್, ಅಂದರೆ ಲೈಂಗಿಕ ಕಿರುಕುಳ. ಯಾವುದೇ ವ್ಯಕ್ತಿ ಯಾವುದೇ ಮಹಿಳೆಗೆ ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡೋದು, ಅಸಭ್ಯ ಸ್ಪರ್ಶ, ಅದಾದಮೇಲೆ ಅಸಭ್ಯ ಮಾತುಗಳನ್ನ ಮಾಡೋದು, ಲೈಂಗಿಕ ಬೇಡಿಕೆ, ಅದಾದಮೇಲೆ ಶೋಯಿಂಗ್ ಪೋರ್ನೋಗ್ರಫಿ ಟು ಎನಿ ವುಮೆನ್, ಮತ್ತು ಯಾವುದೇ ತರಹದ ಅಸಭ್ಯ ಸಂದೇಶಗಳನ್ನು ಮಾಡೋದು, ಇದು ಸಹ ಅಂಡರ್ ಸೆಕ್ಷನ್ 75 ಆಫ್ BNS ಪನಿಷಬಲ್ ಅಫೆನ್ಸ್. ನೆಕ್ಸ್ಟ್ ರೆಮಿಡಿ IPC ಸೆಕ್ಷನ್ 354D ಸ್ಟಾಕಿಂಗ್. ಇದು ಇವಾಗ BNSನ ಸೆಕ್ಷನ್ 78ನಲ್ಲಿದೆ. ಈ ಸೆಕ್ಷನ್ ಏನು ಹೇಳುತ್ತೆ ಅಂದರೆ, ಯಾವುದೇ ಮಹಿಳೆಯನ್ನು ಪದೇ ಪದೇ ಹಿಂಬಾಲಿಸೋದು, ಅವರಿಗೆ ಫೋನ್ ಮಾಡಿ ಪದೇ ಪದೇ ಫೋನ್ ಮಾಡುವಂಥದ್ದು, ಪದೇ ಪದೇ ಮೆಸೇಜ್ ಮಾಡುವಂಥದ್ದು, ಮತ್ತು ಈ ರೀತಿಯ ಯಾವುದೇ ಕೆಲಸ ಮಾಡೋದು ಸಹ ಮಹಿಳಾ ಕಿರುಕುಳ ಆಗುತ್ತೆ. ನೆಕ್ಸ್ಟ್ ರೆಮಿಡಿ IPC ಸೆಕ್ಷನ್ 509. ಇದು ಇವಾಗ BNSನ ಸೆಕ್ಷನ್ 79ನಲ್ಲಿದೆ. ಈ ಸೆಕ್ಷನ್ ಏನು ಹೇಳುತ್ತೆ ಅಂದರೆ, ಯಾವುದೇ ಮಹಿಳೆಯರ ಗೌರವಕ್ಕೆ ಧಕ್ಕೆ ಉಂಟು ಮಾಡುವಂಥ ಪದಗಳು, ಶಬ್ದಗಳು ಅಥವಾ ಯಾವುದೇ ರೀತಿಯ ಸನ್ನೆಗಳು ಸಹ ಕಾನೂನಿನ ಅಡಿಯಲ್ಲಿ ಅಪರಾಧ. ಯಾವುದೇ ಮಹಿಳೆಯರಿಗೆ ಕಿರುಕುಳ ಆದಂತಹ ಸಂದರ್ಭದಲ್ಲಿ ಮಹಿಳೆಯರು ಏನೇನು ಮಾಡ್ಬೋದು, ಅವರಿಗೆ ಯಾವ್ಯಾವ ಹಕ್ಕುಗಳಿವೆ ಅಂದರೆ, ಈ ಎಲ್ಲ ಸೆಕ್ಷನ್ ಅಂಡರಲ್ಲಿ ಅವರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಒಂದು FIRನ ಬರೆಸ್ಬೋದು. ಈಗ FIR ಪೊಲೀಸ್ನವರು ಬರೀಲೇಬೇಕು, ಇದು ಕಡ್ಡಾಯ. ಮತ್ತು ಅವರು ಮಹಿಳಾ ಪೊಲೀಸ್ ಅಧಿಕಾರಿಯ ಮುಂದೆ ಹೋಗ್ಬಿಟ್ಟು ಈ ದೂರನ್ನು ಕೊಡ್ಬೋದು. ಅದಾದ ನಂತರ ಏನಾದರೂ ಎಮರ್ಜೆನ್ಸಿ ನೀಡ್ ಇದೆ, ಅವರಿರುವಂಥ ಪ್ಲೇಸಿಗೆ ಪೊಲೀಸ್ನವ್ರನ್ನ ಕರೆಸಬೇಕು ಅಂದರೆ 1112ಗೆ ಕಾಲ್ ಮಾಡುವ ಮೂಲಕ ಮಹಿಳೆಯರು ಅವರಿಗೆ ಆಗ್ತಿರುವಂಥ ಕಿರುಕುಳದ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಟ್ಟು ಪೊಲೀಸ್ನವರಿಗೆ ಅಡ್ರೆಸ್ನ ಕೊಡುವ ಮೂಲಕ ಅಲ್ಲಿಗೆ ಕರೆಸ್ಕೋಬೋದು. ಅದಾದಮೇಲೆ ಇನ್ ಕೇಸ್ ಇದೇನು ಸಾಧ್ಯ ಆಗ್ತಿಲ್ಲ ಅಂದರೆ, ಪೊಲೀಸ್ನವ್ರು ಏನಾದರೂ FIR ಬರೆಯೋದಕ್ಕೆ ನಿರಾಕರಿಸ್ತಿದ್ದಾರೆ ಅಥವಾ ಯಾವುದೇ ರೀತಿಯ ಪ್ರಾಬ್ಲಮ್ ಆಗ್ತಿದೆ, ಪೊಲೀಸ್ನವರಿಂದ ಯಾವುದೇ ಸಹಾಯ ಸರಿಯಾಗಿ ಪ್ರತಿಕ್ರಿಯೆ ಸಿಗ್ತಿಲ್ಲ ಅಂದರೆ, ಅಂತಹ ಸಂದರ್ಭದಲ್ಲಿ ಮಹಿಳೆಯರು ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕು ಸಹ ಮಹಿಳೆಯರಿಗಿದೆ. ಇನ್ ಕೇಸ್ ಯಾವುದೇ ಮಹಿಳೆಗೆ ಏನಾದರೂ ಕಿರುಕುಳ ಆದರೆ ಪೊಲೀಸ್ನವರು FIR ಬರೆಯೋದಕ್ಕೆ ನಿರಾಕರಿಸಿದ್ರೆ, ಆ ಮಹಿಳೆ ಅವರ ಮೇಲಧಿಕಾರಿಗಳಿಗೆ ದೂರನ್ನು ಕೊಡ್ಬೋದು. ಮತ್ತು ಅದಾಗಲಿಲ್ಲ ಅಂದರೆ ಅವರು ಹೋಗ್ಬಿಟ್ಟು ನ್ಯಾಯಾಲಯದಲ್ಲೂ ಸಹ ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡ್ಬೋದು. ಇದು ಯಾವ ರೀತಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನನ್ನ ಅಕೌಂಟಲ್ಲಿ ಒಂದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಇದೆ. ಪೊಲೀಸ್ನವರು FIR ಬರೆಯೋದಕ್ಕೆ ನಿರಾಕರಿಸಿದ್ರೆ ಏನು ಮಾಡಬೇಕು ಅಂತೇಳಿ ಆ ವಿಡಿಯೋನ ನೋಡಿಬಿಟ್ಟು ಆ ಸ್ಟೆಪ್ಸ್ನ ಫಾಲೋ ಮಾಡುವ ಮೂಲಕ ಹೈಯರ್ ಅಥಾರಿಟಿಗೆ ಮತ್ತು ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡ್ಬೋದು. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಮಹಿಳೆಯರು ತಮಗೆ ಕಿರುಕುಳ ಆದರೂ ಸಹ ತಮ್ಮ ಮಾನಕ್ಕೆ ಅಂಜಿ ಕಂಪ್ಲೇಂಟ್ನ ಮಾಡಲ್ಲ. ಮತ್ತು ಎಷ್ಟೋ ಹೆಣ್ಣು ಮಕ್ಕಳು ಬೇರೆಯವರಿಂದ ಕಿರುಕುಳಕ್ಕೊಳಗಾಗಿ ಶಾಲಾ ಕಾಲೇಜುಗಳನ್ನ ಬಿಡ್ತಾರೆ ಮತ್ತು ಮನೇಲಿರ್ತಾರೆ. ಆದರೆ ಮಹಿಳೆಯರ ಮೇಲಾಗುವಂಥ ಕಿರುಕುಳ ಸಹಿಸುವಂಥ ವಿಷಯ ಇಲ್ಲ. ಯಾಕಂದರೆ ಕಾನೂನು ನಿಮ್ಮ ಜೊತೆಲಿದೆ. ಯಾವುದೇ ಮಹಿಳೆಯರಿಗೆ ಯಾವುದೇ ರೀತಿಯ ಕಿರುಕುಳ ಆದರೆ ಇಮಿಡಿಯೇಟಾಗಿ ಹೋಗ್ಬಿಟ್ಟು ಕಂಪ್ಲೇಂಟ್ನ ಫೈಲ್ ಮಾಡುವ ಮೂಲಕ ಯಾರಿಂದ ಕಿರುಕುಳ ಆಗಿದೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸ್ಬೋದು. ಇದನ್ನೆಲ್ಲ ಮಾಡಬೇಕಂದ್ರೆ ಕಾನೂನಿನ ಕಂಪ್ಲೀಟ್ ಅರಿವು ನಿಮಗೆ ಇರಬೇಕು. ಇದೇ ರೀತಿಯ ಸಿಂಪಲ್ ಮತ್ತು ತುಂಬಾ ಇನ್ಫಾರ್ಮೇಟಿವ್ ಲೀಗಲ್ ಇನ್ಫಾರ್ಮೇಷನ್ನ ಈ ಚಾನಲ್ನಲ್ಲಿ ತುಂಬ ತರೋದಿದೆ. ಮತ್ತು ನಿಮ್ಗೆ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಅದನ್ನು ಸಹ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇದೇ ಥರದ ಲೀಗಲ್ ಇನ್ಫಾರ್ಮೇಷನ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.